ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಫಾರ್ ದ ಗ್ರೇಟ್ ಸಪೋರ್ಟ್ ದಟ್ ಯು ಆರ್ ಶೋಯಿಂಗ್. ಬಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ವ್ಯೂಸ್ ಏನೋ ಚೆನ್ನಾಗಿ ಬರ್ತಾ ಇದೆ, ಬಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ವಿಡಿಯೋ ಕೆಳಗಡೆನೇ ನಿಮಗೆ ನಿಮ್ಮ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಕೆಳಗಡೆ. ಆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಅದ್ರ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಸೊ ನಾನು ಏನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಸೊ ದಟ್ ಯು ಕ್ಯಾನ್ ಎಂಜಾಯ್ ದ ವೀಡಿಯೋಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಯಾವಾಗ್ಲೂ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು. ಸೊ ಈಗ ಬನ್ನಿ, ಪಾರ್ವತಿದು ನ್ಯೂಲಿ ಮ್ಯಾರಿಡ್ ಲೈಫ್ ಹೆಂಗೆ ನಡೆಯುತ್ತೆ ಅಂತ ನೋಡೋಣ. ಸ್ಟೋರಿಗೆ ಹೋಗೋಣವಾ? ರೀ, ಹಾಸಿಗೆ ಹಾಸ್ಕೊಡ್ಲಾ? ಬರೀ ಹಾಸ್ಕೊಡ್ತೀಯೋ ಇಲ್ಲ? ಅಲ್ಲ, ತುಂಬ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಅಲ್ವಾ, ಮಲ್ಕೋ ಅಂತ. ರೀ, ನಿಮ್ಮ ಹತ್ರ ನಾನೇನೋ ಹೇಳಬೇಕು. ಹೇಳು ಪಾರ್ವತಿ. ರೀ, ಇದೆಲ್ಲ ಈಗಲೇ ಬೇಡ. ಇದೆಲ್ಲ ಅಂದರೆ? ರೀ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾಯ್ತು ಪಾರ್ವತಿ, ಯಾಕೆಷ್ಟು ಗಾಬರಿ? ಅದು ಅದು ಓ, ಅರ್ಥ ಆಯಿತು. ಹೋಗಿ 5 ದಿವಸ ಆರಾಮ್ ಮಾಡು, ಹೋಗು. ಅಯ್ಯೋ, ಅದಲ್ಲ ರೀ. ನಾನು ಒಳ್ಳೆ ಹುಡುಗನ ಕೈ ಹಿಡಿದ್ರೆ 1 ವರ್ಷ ವ್ರತ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ದೆ. ಎಂಥ ವ್ರತ? ನನ್ನನ್ನು ಮಲ್ಕೊಳ್ಳಿ ಬಿಡು ಮಾರೈತಿ. ನೀನಂತೂ ಮಲ್ಕಲ್ಲ, ನಾನಾದರೂ ಮಲಗ್ತೀನಿ. ನನಗೆ ಬಿಡು ಹೋಗಲಿ, ನಿಂಗೆ ಅದು ಅರ್ಥ ಆಗಲ್ಲ. ನಂಗೆ ಯಾಕೋ ಮನ್ಸರಿ ಇಲ್ಲ. ಹಂಗಲ್ರಿ, ಅದು ಅಲ್ಲದೆ ಮುಹೂರ್ತ ನೋಡಿದೆ ಮದುವೆ ಮಾಡ್ಕೊಂಡ್ವಿ. ಏನಾದರೂ ಗಂಡಾಂತರ ಇದ್ದರೆ ಕಳೆದು ಹೋಗುತ್ತೆ, ಅದು ಒಂದಿದೆ. ಅಯ್ಯೋ, ಅದೆಲ್ಲ ನನಗೇ ನೋಡೋಕೆ ಬರುತ್ತೆ ಗೊತ್ತಾ. ಮತ್ತು ನನ್ನ ಮದುವೆಗೆ ನಾನು ನೋಡ್ಕೊಂಡಿರಲ್ವಾ ಹೇಳು? ಏನೂ ಹೆದರಬೇಡ. ಅಯ್ಯೋ ರೀ, ದಯವಿಟ್ಟು ಬಲವಂತ ಮಾಡಬೇಡಿ ನನಗೋಸ್ಕರ. ಸರಿ, ನೋಡೋಣ. ಮೊದಲು ಬಹುಶಃ ಹೀಗೇನೋ ಏನೋ. ಸರಿ, ಅದು ಹೋಗಲಿ. ನಿಂಗೆ ಹೆಂಗೆ ಅನಿಸ್ತು ನಮ್ಮ ಮನೆ? ಮನೆ ಚೆನ್ನಾಗಿದೆ. ಅದೆಲ್ಲ ಪೆದ್ದಿ. ಅಮ್ಮ, ಅಪ್ಪ, ಅತ್ತಿಗೆ, ಅಣ್ಣ ಬಿಡು, ಹೊರಗಡೆನೇ ಜಾಸ್ತಿ ಇರ್ತಾನೆ. ಅತ್ತೆಯವರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಅದೊಂದೇ ಹೇಳೋದು ನಾನು, ಅವ್ರ ಜೊತೆ ಚೆನ್ನಾಗಿರು. ಅವರನ್ನು ನೋಡಿದ್ರೇ ಹೆದರಿಕೆ ಆಗುತ್ತೆ, ಹೆಂಗೆ ಹೇಳಿ. ಸರಿ, ನಾನು ಮಲ್ಕೊತೀನಿ. ಸರಿ, ನಾನು ಹೋಗ್ತೀನಿ. ಎಲ್ಲಿ? ಅಷ್ಟು ಗಾಬರಿ ಬೇಡ. ಬೇಕಿದ್ರೆ ಇಲ್ಲೇ ನೆಲದ ಮೇಲೆ ಮಲ್ಕೋ. ನಾನಂತೂ ಮಂಚದ ಮೇಲೆ ಮಲ್ಕೊತೀನಿ, ನನಗೆ ಕೆಳಗಡೆ ಆಗೋಲ್ಲ. ಅದು ಅತ್ತೆಯವರು ಅಡುಗೆ ಮನೇಲಿ ಮಲ್ಕೊಂಡ್ರು. ಅಮ್ಮ ಹಂಗಂದ್ಲ? ಇಲ್ಲ, ಅದು ಒಂದೇ ಕೋಣೆಯಲ್ಲಿ ಮಲಗೋದಂದ್ರೆ. ಸರಿ, ಹೋಗು. ಇನ್ನೂ ಮಲ್ಕೊಂಡಿದ್ದಾಳ ಇವಳು? ಮಾಡ್ತೀನಿ ತಡಿ. ಬೆಳಗ್ಗೆ 4 ಗಂಟೆ ಆದರೂ ಕಾಲು ಚಾಚ್ಕೊಂಡು ಮಲ್ಕೊಂಡಿರೋದು ನೋಡು. ಅಡುಗೆ ಮನೆ ಅನ್ನೋದಿಲ್ಲ, ಏನಿಲ್ಲ, ದರಿದ್ರ. ಯಪ್ಪ, ಅತ್ತಾರೆ, ಏನೋ ಮೈ ಮೇಲೆ ಬಿದ್ದಂಗೆ ಆಯಿತು ರೀ. ಏನೋ ಸರಿಯಾಗಿ ಬಡೀತು. ಏನೋ ತಲೆ ಏನೋ ಬಿತ್ತು ರೀ. ನಾನೇ ಒಂದು ಕಟ್ಟಿಗೆ ಎಸ್ತಿದ್ದು ನಿನ್ನ ಮೇಲೆ. ಅದೇನು ಹಂಗೆ ಬಿತ್ಕೊಂಡಿದ್ಯಾ? ದರಿದ್ರ, ಅಡುಗೆ ಮನೆ ಇದು, ಕಾಲು ಚಾಚ್ಕೊಂಡೇನು ಹಂಗೆ ಬಿತ್ಕೊಂಡಿದ್ಯಾ?
ಸಮಯ ಎಷ್ಟಾಯ್ತು ಅಂತ ಗೊತ್ತಾ ನಿಂಗೆ? ಹಾಂ, ಬೆಳಗಿನ ಜಾವನೇ ಎದ್ದು ಹಾಸಿಗೆ ಮಡಿಸಿ ಸ್ನಾನ ಮಾಡಿ ಅಡುಗೆ ಮನೆ ಸ್ವಚ್ಛ ಮಾಡಬೇಕಂತ ಗೊತ್ತಿಲ್ವಾ? ಅದು ಅತ್ತವ್ರೆ, ಈಗ ಸಮಯ ಇನ್ನೂ ಬಹುಶಃ 4 ಗಂಟೆ ಆಗಿರ್ಬೋದೇನ್ರಿ ಅತ್ತೆಯವರೇ. ನಾನು ಅಡುಗೆ ಮನೆ ಸ್ವಚ್ಛ ಮಾಡೇ ಮಲಗಿದ್ದೆ ಅಮ್ಮ ಅತ್ತೆಯವರೇ. ಏ ದರಿದ್ರ, ಅಡುಗೆ ಮನೇಲಿ ಕಾಲು ಚಾಚ್ಕೊಂಡು ಬಿದ್ಕೊಂಡಿದ್ದೆ ಅಲ್ವಾ? ಎದ್ದ ಮೇಲೆ ಮತ್ತೆ ಸ್ವಚ್ಛ ಮಾಡಬೇಕು. ನಿಮ್ಮ ಮನೇಲಿ ಇದೆಲ್ಲ ಹೇಳ್ಕೊಟ್ಟಿಲ್ಲ ಅನ್ಸತ್ತೆ. ಇಲ್ಲ ನಿಮ್ಮಮ್ಮ ಬಂದು ಮಾಡ್ತಾಳ? ಅತ್ತೆಯವರೇ, ನಮ್ಮಮ್ಮ ಈಗಲೂ ಅಂತ ಇದ್ದಾರೆ ರೀ. ದಯವಿಟ್ಟು ಹಾಗೆ ಮಾತಾಡಬೇಡಿ. ನಮ್ಮ ಮನೇಲಿ ನಾನು ಅಡುಗೆ ಮನೇಲಿ ಮಲ್ಕೊತಾನೇ ಇರ್ತಿಲ್ಲ. ಅಂದರೆ ನೀನು ಹೇಳೋದು ನನ್ನ ಮನೆಗೆ ಬಂದು ನಿನಗೆ ಈ ಗತಿ ಬಂದಿದೆ ಅಂತ. ಓಡಿ ಬಂದು ಮದುವೆ ಮಾಡಿಕೊಂಡೆ ಅಲ್ವಾ? ಆರಾಮಾಗಿರ್ಬೋದು ಅಂದ್ಕೊಂಡ್ಯಾ? ಹೋಗೋಗು, ಎದ್ದು ಆಗೋ ಕೆಲಸ ನೋಡು.